ನಗರಸಭೆ ಮತ್ತು ಗ್ರಾಮಗಳ ವ್ಯಾಪ್ತಿಯಲ್ಲಿ ಜಮೀನುಗಳ ಬೆಲೆ ಮತ್ತು ಕಟ್ಟಡ ಬೆಲೆಯನ್ನ ಯಾವುದೇ ಕಾರಣಕ್ಕೂ ಹೆಚ್ಚಿಸಬಾರದೆಂದು ಒತ್ತಾಯಿಸಿ ರಿಯಲ್ ಎಸ್ಟೇಟ್ ಅಸೋಸಿಯೇಷನ್ನ ಪದಾಧಿಕಾರಿಗಳಿಂದ ಪ್ರತಿಭಟನೆ. ಚಿಂತಾಮಣಿ ನಗರ ಪ್ರದೇಶದ ನಗರಸಭೆ ವ್ಯಾಪ್ತಿಗೆ ಬರುವ ನಿವೇಶನಗಳ ಬೆಲೆ, ಮನೆ ಕಟ್ಟಡ ಬೆಲೆ ಮತ್ತು ತಾಲೂಕು ವ್ಯಾಪ್ತಿಗೆ ಬರುವ ಎಲ್ಲಾ ಹೋಬಳಿಗೆ ಒಳಗೊಂಡ ಗ್ರಾಮಗಳ ಜಮೀನುಗಳ ಬೆಲೆ, ಪಂಚಾಯಿತಿ ನಿವೇಶನ ಬೆಲೆ ಮತ್ತು ಕಟ್ಟಡ ಬೆಲೆಯನ್ನ ಯಾವುದೇ ಕಾರಣಕ್ಕೂ ಹೆಚ್ಚಿಸಬಾರದೆಂದು ಒತ್ತಾಯಿಸಿ ರಿಯಲ್ ಎಸ್ಟೇಟ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ನಗರಸಭೆ ವ್ಯಾಪ್ತಿಗೆ ಬರುವ ಮತ್ತು ಚಿಂತಾಮಣಿ ತಾಲೂಕು ವ್ಯಾಪ್ತಿಗೆ ಬರುವ ನಿವೇಶನ ಬೆಲೆ ಮತ್ತು ಜಮೀನಿನ ಬೆಲೆ ಹಾಗೂ ಪಂಚಾಯಿತಿ ವ್ಯಾಪ್ತಿಯ ನಿವೇಶನ ಬೆಲೆ, ಕಟ್ಟಡ ಬೆಲೆಯ ಪ್ರತಿ ವರ್ಷಕ್ಕೆ ಶೇಕಡಾ 20% ಹೆಚ್ಚುವರಿ ಮಾಡಿಕೊಂಡು ಬರುತ್ತಿರುವುದು ಗಮನಾರ್ಹವಾಗಿರುತ್ತದೆ. ಕೂಡಲೇ ಚಿಂತಾಮಣಿ ನಗರ ಪ್ರದೇಶದ ನಗರಸಭೆ ವ್ಯಾಪ್ತಿಗೆ ಬರುವ ನಿವೇಶನಗಳ ಬೆಲೆ, ಮನೆ ಕಟ್ಟಡ ಬೆಲೆ ಮತ್ತು ತಾಲೂಕು ವ್ಯಾಪ್ತಿಗೆ ಬರುವ ಎಲ್ಲ ಹೋಬಳಿಗೆ ಒಳಗೊಂಡ ಗ್ರಾಮಗಳ ಜಮೀನುಗಳ ಬೆಲೆ, ಪಂಚಾಯಿತಿ ನಿವೇಶನ ಬೆಲೆ ಮತ್ತು ಕಟ್ಟಡ ಬೆಲೆಯನ್ನು ಯಾವುದೇ ಕಾರಣಕ್ಕೂ ಹೆಚ್ಚಿಸಬಾರದೆಂದು ಒತ್ತಾಯಿಸಿ ರಿಯಲ್ ಎಸ್ಟೇಟ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ಗ್ರೇಟ್ ತಹಶೀಲ್ದಾರ್ ರಾಜೇಂದ್ರರವರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಿಯಲ್ ಎಸ್ಟೇಟ್ ಅಸೋಸಿಯೇಷನ್ನ ವಿಚಲಪತಿ ಓಂ ರಮೇಶ್, ವಿಐಪಿ ಮಂಜುನಾಥ್, ಗೌಸ್ ಖಾನ್, ಸುಧಾಕರ್ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಆರಕುಂಟೆ ರವಿ, ಕುಂಟಕಟೆ ಲಕ್ಷ್ಮೀನಾರಾಯಣ, ತಿಮ್ಮರಾಯಪ್ಪ, ಶೇಷರೆಡ್ಡಿ, ರಾಮದಾಸ್, ಬಿಆರ್ ನಾರಾಯಣಸ್ವಾಮಿ, ರೈತ ಸಂಘದ ತ್ಯಾಗರಾಜ್, ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ನವೀನ್ ಕಿರಣ್, ಚಿಂತಾಮಣಿ. ಏನಾಗಿದೆ, ಚಿಂತಾಮಣಿ ಸುತ್ತಮುತ್ತಲು ಹಳ್ಳಿ ಮತ್ತು ಚಿಂತಾಮಣಿ ನಗರ ಮತ್ತು ಸುತ್ತಮುತ್ತಲು ಹಳ್ಳಿಗಳಲ್ಲಿ ಸೈಟ್ ವ್ಯಾಲ್ಯೂಗಳು ತುಂಬ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಸರ್ಕಾರದವರು. ಹೇಗೆ ಅಂತ ಹೇಳಿದರೆ, ಈಗ ಮಾಡಿಕೇರ್ ಕ್ರಾಸ್ನಲ್ಲಿ 12 ಲಕ್ಷ ಇರೋ ಸೈಟ್ನ SR ವ್ಯಾಲ್ಯೂ 13 ಲಕ್ಷ ಮಾಡಿದ್ದಾರೆ. ಆಮೇಲೆ ಸರ್ಕಾರಿ ಆದೇಶ 5% ಇಲ್ಲ 10% ಎಷ್ಟೋ ಅದು ಇರೋದನ್ನು ಏಕಾಏಕಿ 30%, 40%, 50% ರೈಸ್ ಮಾಡಿಬಿಟ್ಟು ಸಾಮಾನ್ಯ ಜನರಿಗೆ ಒಂದು ಸೈಟ್ ಕೊಳ್ಳೋದಕ್ಕೂ ಸಹ ಒಂದು ವೇಳೆ ಕಷ್ಟಪಟ್ಕೊಂಡು ಸೈಟ್ ತಗೊಂಡ್ರು ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ ಇವತ್ತು ಚಿಂತಾಮಣಿನಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ಈಗ ಮತ್ತೆ ಪ್ರತಿ ವರ್ಷ ಅವ್ರದ್ದು ಗೆಜೆಟ್ ನೋಟಿಫಿಕೇಶನ್ ಥರ ರೈಸ್ ಮಾಡೋದಿದೆ, ಅದು ಮತ್ತೆ ಈ ತಿಂಗಳಲ್ಲಿ ರೈಸ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಾವೆಲ್ಲರೂ ಸಹ ಬಂದು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಸಬ್ ರಿಜಿಸ್ಟ್ರಾರ್ ಆಫೀಸಿನಲ್ಲಿ ಮತ್ತು ಇವರು ತಹಶೀಲ್ದಾರ್ ಅವರಿಗೆ. ಇದನ್ನು ಯಾವುದೇ ಕಾರಣಕ್ಕೂ ರೈಸ್ ಮಾಡೋದು ಬೇಡ, ಜನರಿಗೆ ನೀವು ಕಷ್ಟ ನಷ್ಟಗಳಿಗೆ ಸ್ವಲ್ಪ ಸಹಕರಿಸಿ ಇದನ್ನು ಈಗ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗೋದಕ್ಕೆ ನಾವೆಲ್ಲರೂ ಸಹ ಮನವಿಯನ್ನು ಕೊಟ್ಟಿದ್ದೀವಿ. ನಿಮ್ಮ ಹೆಸರು ಸರ್? ರಮೇಶ್. ಕಾಸ್ಟ್ ಇದೆ ಇವತ್ತು, ಆ ಕಾಸ್ಟನ್ನ ಇವರು ಗಮನಕ್ಕೆ ತಗೊಂಡ್ಬಿಟ್ಟು ಏನು ಮಾಡಿದ್ದಾರೆ, ಅದನ್ನು 31 ವಾರ್ಡ್ಗೂ ಇವರು ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಗುತ್ತಾ? ಇವತ್ತು ನೀವು ಗಾಂಧಿನಗರದಲ್ಲಿ ಹೋಗಿ 15 ಲಕ್ಷಕ್ಕೆ ಸೈಟ್ ಇದೆ, 12 ಲಕ್ಷದ ಸೈಟ್ ಇದೆ, 1000 ರೂಪಾಯಿ ಅಲ್ವಾಯ್ತಾ? ಗಾಂಧಿನಗರ ಬಿಟ್ಟು ಈಗ ಶಾಂತಿನಗರಕ್ಕೆ ಹೋಗಿ ಅಲ್ಲಿ 8 ಲಕ್ಷದಿಂದ 10 ಲಕ್ಷ ಸೈಟ್ ಹೋಗ್ತಾ ಇದೆ. ಸೊ ಇಲ್ಲಿ 31 ವಾರ್ಡ್ನ ಪರಿಗಣನೆ ತಗೋಬೇಕು. ಇವರು ಯಾವುದೋ ಪ್ರಭಾಕರ್ ಲೇಔಟ್ನಲ್ಲಿ 1 ಕೋಟಿ ಹೋಗ್ಬಿಡ್ತು, NR ಎಕ್ಸ್ಟೆನ್ಷನಲ್ಲಿ 1.5 ಕೋಟಿ ಹೋಯ್ತು, ಇಲ್ಲ ಅಂಜನಿ ಎಕ್ಸ್ಟೆನ್ಷನಲ್ಲಿ 1 ಕೋಟಿ ಹೋಯ್ತು ಸೈಟ್ ಅಂತ ಹೇಳ್ಬಿಟ್ಟು ಅದನ್ನು ಮಾತ್ರ ಇವರು ಪರಿಗಣನೆಗೆ ತಗೊಂಡು ಏಕಾಏಕಿ ಈ ಥರ ರೈಸ್ ಮಾಡೋದ್ರಿಂದ 31 ವಾರ್ಡ್ ಜನರು ಪರಿಗಣನೆ ತಗೋಬೇಕು ತಾನೆ. ಒಂದು ಮೀಟಿಂಗ್ ಕರೆದು ಎಲ್ಲರೂ ಪಬ್ಲಿಕ್ ಅವ್ರದ್ದು ಒಂದು ಇದು ತಗೋಬೇಕು, ಒಪಿನಿಯನ್ ತಗೋಬೇಕು, ಆಮೇಲೆ ರೈಸ್ ಮಾಡಬೇಕು. ಏಕಾಏಕಿ 50%, 100% ರೈಸ್ ಮಾಡಿದ್ರೆ ಸಾಮಾನ್ಯ ಜನರ ಗತಿ ಏನು? ಆಮೇಲೆ ಒಂದು ಸರಿ ಎಲ್ಲರೂ ನಾವು ಇವ್ರನ್ನೆಲ್ಲ ಕರೆಸಿ, ಕೌನ್ಸಿಲರ್ಸ್ನೆಲ್ಲ ಕರೆದು 31 ವಾರ್ಡ್ನವ್ರನ್ನ ಕರೆಸಿ ಅವರ ಒಂದು ಏನಿರ್ತದೆ ಇವೆಲ್ಲ ತಗೊಂಡು ಒಪಿನಿಯನ್ ತಗೊಂಡು ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಉಪನೋಂದಣಿ ಅಧಿಕಾರಿಗಳು ಈ ಪ್ರಸ್ತಾವನೆ ಇದೆ. ನಾನು ವಿ ಚಲಪತಿ, ಪ್ರಸ್ತಾವನೆ ಇದೆ. ಜಮೀನು ವ್ಯಾಲ್ಯೂಯೇಷನನ್ನು ಹೆಚ್ಚಿಗೆ ಮಾಡಿದ್ದಾರೆ. ಹಿಂದೆ ಈ ಉಪನೋಂದಣಾಧಿಕಾರಿ ನಾರಾಯಣಪ್ಪನವರು ತುಂಬ ಹೆಚ್ಚಿಗೆ ಮಾಡಿದ್ದಾರೆ. ಅವರು ಯಾರು ಕಂಪ್ಲೇಂಟ್ ಕೊಡಲಿಲ್ಲ, ನಾನು ಅದಕ್ಕೆ ಜಾಸ್ತಿ ಮಾಡಿದ್ದೀವಿ. ಕಂಪ್ಲೇಂಟ್ ಕೊಟ್ಟಿದ್ದರೆ ನಾವು ಅಬ್ಜೆಕ್ಷನ್ ಮಾಡಿದರೆ ನಾವು ಕಡಿಮೆ ಮಾಡ್ತಾಯಿದ್ವಿ, ಯಾರು ಬರಲಿಲ್ಲ ಅದಕ್ಕೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. 5 ಲಕ್ಷ ಇದ್ದಿದ್ದು 35 ಲಕ್ಷ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಸೈಟಿಗೆ. ಈ ಥರ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ರಿಯಲ್ ಎಸ್ಟೇಟು ಪ್ಲಸ್ಸು ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಎಲ್ಲರೂ ಸೇರಿ ಒಂದು ಮನವಿಯನ್ನು ಕೊಡಬೇಕಾಗಿ ಉಪನೋಂದಣಿ ಕೊಟ್ಟಿದ್ದೀವಿ. ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಎಲ್ರಿಗೂ
ನಾವು ಈ ವಿಚಾರವನ್ನು ಮುಗಿಸಿ ಇದನ್ನು ತಡಿಬೇಕಂತ ಹೇಳ್ಬಿಟ್ಟು ನಾವು ಮತ್ತು ತಹಸೀಲ್ದಾರ್ದವರು ಮತ್ತು DR ಆಫೀಸ್ಗೂ ನಾವು ಕೊಡ್ತೇವೆ. ಸರ್, ಈಗ ಅಧಿಕಾರಿಗಳೇ ಯಾವ ಉದ್ದೇಶದಿಂದ SR ರೈಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲ ಉದ್ದೇಶಪೂರ್ವಕ ಮಾಡಿದಾರಾ ಅಥವಾ ಸರ್ಕಾರದ ಆದೇಶದಿಂದ ಮಾಡಿದಾರಾ? ಸರ್ಕಾರ ಆದೇಶ ಇರುವುದು 10ರಿಂದ 30% ಇತ್ತು. ಇವರು 100, 200, 300% ಮಾಡಿದ್ದಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ, ಒಂದು ಸೈಟ್ 5 ಲಕ್ಷ ಇದ್ದಿದ್ದು ಕಿಸಾನ್ ಫ್ಯಾಕ್ಟ್ರಿ ಹತ್ರ ಅಂಗಡಿ 35 ಲಕ್ಷ ಮಾಡಿದ್ದಾರೆ. ಎಷ್ಟು ಫಸ್ಟ್ ಜಾಸ್ತಿ ಆಗಿದೆ ಅಂತ ನೀವೇ ಅರ್ಥ ಮಾಡಿ. ಈ ಥರ ಒಂದು ಅವೈಜ್ಞಾನಿಕವಾಗಿ ಅವ್ರ ಇಷ್ಟಾನುಸಾರ ಯಾರೊಬ್ಬರು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅವ್ರನ್ನ ಕೇಳಿಬಿಟ್ಟು ಹಿಂಗಿದೆ ಅಂತ ಹೇಳ್ಬಿಟ್ರೆ ಅವ್ರನ್ನ ಆಧಾರ ಇಟ್ಕೊಂಡು ಇವ್ರು ಮಾಡಿದ್ದಾರೆ. ಇದು ಸರಿಯಾದ್ದಲ್ಲ. ಕ್ರಮೇಣ ಹತ್ತಿಸ್ಬೇಕು. ಈಚೆ ವಿಚಾರ ಜಾಸ್ತಿ ಎಲ್ಲ ಆಗಿದೆ, ವಿಚಾರಿಸಲಿ. ಅದು 100 ಪಟ್ಟು, 200 ಪಟ್ಟು, 500 ಪಟ್ಟು ಈ ಥರ ಮಾಡೋದು ಸರಿ ಇಲ್ಲ. ದಯವಿಟ್ಟು ಇದಕ್ಕೆ ಅಧಿಕಾರಿಗಳು ಸ್ಪಂದಿಸಿ ನಾಗರಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಚಿಂತಾಮಣಿ ನಾಗರಿಕರಿಗೆ ನಾವು ರಿಕ್ವೆಸ್ಟ್ ಕೊಡ್ತಾ ಇದ್ದೀವಿ. ನಿಮ್ಮ ಮುಖಾಂತರ ನಿಮಗೂ ತಿಳಿಸ್ತಾ ಇದ್ದೀವಿ. ಇವಾಗ ಲಾಸ್ಟ್ ಟೈಮ್ ಸಬ್ ರಿಜಿಸ್ಟ್ರಿ ಇದ್ರಲ್ಲ, ಅವಾಗ ಆಲ್ರೆಡಿ ಸರ್ಕಾರದಿಂದ ಆದೇಶ ಬಂದ ಮೇಲೆ ಅವ್ರು ರೈಸ್ ಮಾಡಿದ್ರು. ನನ್ನ ಹೆಸರು ಗೋಸ್ಕರ್ ಅಂತ ಹೇಳ್ಬಿಟ್ಟು GK ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಅಂತ. ಓಕೆ, ಆಲ್ರೆಡಿ ಸರ್ಕಾರ ಆದೇಶ ಬಂದ ಮೇಲೆ ರೈಸ್ ಮಾಡಿದ್ವಿ. ಇವರು ರೈಸ್ ಮಾಡಿದ್ಮೇಲೆನೂ 95 ಮೇಲೆ ಯಾವ್ದು ಕನ್ವೆನ್ಷನ್ಸ್ ಆಗಿದೆಯೋ ಪ್ರಾಪರ್ಟೀಸು ಅದಕ್ಕೆಲ್ಲ ಮತ್ತೆ ಹೊಸ ಲೇಔಟ್ ಅಂತ ಕನ್ಸಲ್ಟೇಷನ್ ಮಾಡಿ 30% ಮತ್ತೆ ಎಕ್ಸ್ಟ್ರಾ ಮಾಡಿದ್ರು. ಓಕೆ, ಸರ್ಕಾರ ಮಾಡಿದ್ದು ಒಂದು, ಮತ್ತು ಈ ಸಬ್ ರಿಜಿಸ್ಟರ್ ಮತ್ತೆ ಅವ್ರು ರೈಸ್ ಮಾಡಿದ್ದು ಒಂದು. ಇದು 2 ಬರ್ಡನ್ಸ್ ಆಲ್ರೆಡಿ ಕಸ್ಟಮರ್ಸ್ ಮೇಲೆ ಬಿತ್ತು. ಆದ್ರೂ ಇವಾಗ ಏನು ಇದು ಬಂದು ಪ್ರೊಫೆಷನ್ ಬಂದಿದೆ ಅಂದರೆ ಮತ್ತೆ 35% ಏನೋ ರೈಸ್ ಮಾಡಬೇಕಂತ ಬರ್ತಾ ಇದೆ. ಸೊ ಈ ಥರ ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. SR ವ್ಯಾಲ್ಯೂಕ್ಕಿಂತ ಜಾಸ್ತಿ ಸೈಡ್ ವ್ಯಾಲ್ಯೂ ಬಿಡ್ತಾ ಇದೆ. ಓಕೆ, ಅದಕ್ಕೋಸ್ಕರ ಸೈಡ್ ವ್ಯಾಲ್ಯೂಕ್ಕಿಂತ ಜಾಸ್ತಿ SR ವ್ಯಾಲ್ಯೂ ಬಿಡ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಒಂದು ರಿಕ್ವೆಸ್ಟ್ ಏನು ಕೊಡ್ತಾ ಇದ್ದೀವಿ ಅಂದರೆ, ದಯವಿಟ್ಟು ಇವಾಗ ಆಲ್ರೆಡಿ ನಮ್ಮ ಹತ್ರ ಸರ್ಕಾರ ಆದೇಶ ಆದಮೇಲೆ ಮತ್ತೆ ನಮ್ಮ ಸಬ್ ರಿಜಿಸ್ಟರ್ ರೈಸ್ ಮಾಡಿದ್ದಾರೆ. ಮತ್ತೆ ಈಗ ಮಾಡಬೇಡಿ, ಎಲ್ಲರ ಮೇಲೆ ಬಡನ್ ಬೀಳುತ್ತೆ. ರಿಜಿಸ್ಟ್ರೇಷನ್ ಮಾಡೋಕ್ಕೆ ಭಯ ಬಿಡ್ತಾ ಇದ್ದಾರೆ. 30,000 35,000 ರಿಜಿಸ್ಟ್ರೇಷನ್ ಕಾಸ್ಟ್ ಇದ್ದಿದ್ದು 1 ಲಕ್ಷ ದಾಟಿದೆ ಆಲ್ರೆಡಿ. ಓಕೆ, ಒಬ್ಬ ಮನುಷ್ಯ ಸೈಟ್ ತೊಗೋಬೇಕಂದ್ರೆ ಅವ್ನು ಲೈಫ್ ಲಾಂಗ್ ದುಡ್ದು ಇದು ಸೇವ್ ಮಾಡಿರೋದು ದುಡ್ಡು ತೊಗೊಂಬಂದು ಸೈಟ್ ತೊಗೊತಾನೆ. ಅದ್ಮೇಲೆ ಲಕ್ಷಾಂತರ ರೂಪಾಯಿ ಅವ್ನಿಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಆಯ್ತಂದ್ರೆ ಒಂದು ಸೈಟ್ ಕೂಡ ತೊಗೊಳಕ್ಕೆ ಭಯ ಬಿಡ್ತಾ ಇದ್ದಾನೆ. ಸೊ ಆ ಪರಿಸ್ಥಿತಿ ಮತ್ತೆ ಮುಂದೆ ಜಾಸ್ತಿ ಇನ್ನೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ. ಸೊ ಅದ್ರ ಬಗ್ಗೆ ನೀವು ಮಾಧ್ಯಮದವರೆಲ್ಲ ಇದು ಮಾಡಿಬಿಟ್ಟು ಸ್ವಲ್ಪ ಸರ್ಕಾರ ನೀವೇನು ಹೇಳಲೇ ಇಲ್ವಲ್ಲಪ್ಪ. ನೀವು ಫಸ್ಟಲ್ಲಿ ನಿವಾಸಿಗಳು ಮತ್ತು ಗ್ರಾಮಾಂತರ ಪ್ರದೇಶದ ನಿವಾಸಿಗಳು ಮತ್ತು ರೈತ ಸಂಘದವರು ಮತ್ತು ಎಲ್ಲರೂ ಆಗಿದೆ. ನಿವೇಶನಗಳ ಬೆಲೆಯನ್ನು ಹೆಚ್ಚು ಮಾಡಿದ್ದಾರೆ, ಕಡಿಮೆ ಮಾಡಬೇಕು ಅಂತ ಅಂದ್ಬಿಟ್ಟು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ. ಈ ಮನವಿಯನ್ನು ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ನೀವು ಕಾಣಿಸ್ತಾ ಬಿಟ್ಬಿಡಿ, ನೀವು ಆರಾಮಾಗಿ ನಿಂತ್ಕೊಳ್ಳಿ. ಪರವಾಗಿಲ್ಲ. ಅಲ್ಲ ನಿಂತ್ಕೊಳ್ಳಿ ನೀವು ಆರಾಮಾಗಿ. ನಿವೇಶನದ ಬೆಲೆ ಮತ್ತು ಕಟ್ಟಡದ ಬೆಲೆ ಹಾಗೂ ತಾಲೂಕಿನ ಎಲ್ಲ ವ್ಯಕ್ತಿ ಹೋಬಳಿಗೆ ಬರ್ತಕ್ಕಂಥ ಬೆಲೆಯನ್ನು ಯಾವುದೇ ಕಾರಣಕ್ಕೂ ಹೆಚ್ಚಿಸದೇ ಇರಲು ಮನವಿ ಮಾಡಿದ್ದಾರೆ. ಇವ್ರ ಮನವಿಯಲ್ಲಿ ಲಾಸ್ಟ್ ಟೈಮ್ ಎಲ್ಲ ಹೆಚ್ಚಿಗೆ ಮಾಡಿದ್ದಾರೆ. ಈ ಸಲ ಏನು ಏರಿಸಬೇಡಿ, ಆಮೇಲೆ ಯಾವುದೇ ನೋಟಿಸ್ ಬೋರ್ಡ್ಗೆ ಹಾಕಿಲ್ಲ ಅಂತ ಹೇಳಿದ್ದಾರೆ. ನಾವಿನ್ನೂ ಯಾವುದೇ ಬೆಲೆಯನ್ನು ಏರಿಸಿಲ್ಲ. ಸರ್ಕಾರದಲ್ಲಿ ಪ್ರಸ್ತಾವನೆ ಇದೆ. ಈ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಪ್ರತಿ ವರ್ಷವೂ ಕಾನೂನಿನಲ್ಲಿ ಪ್ರತಿ ವರ್ಷವೂ ಮಾರುಕಟ್ಟೆ ಬೆಲೆ ಏರಿಸೋಕ್ಕೆ ಅವಕಾಶ ಇದೆ. ನಿಮ್ಮ ಈ ಸಾರ್ವಜನಿಕರ ಪ್ರಸ್ತಾವನೆಯನ್ನು ನಾವು ಸರ್ಕಾರದ ಈ ಹೊರಗಿನ ಮಾರ್ಕೆಟಿನ ವ್ಯಾಲಿಗೆ ಪ್ರಸ್ತುತ ಹೊರಗಿನ ಮಾರ್ಕೆಟ್ ಎಲ್ಲ ಏನಿಲ್ಲ, ಅದಕ್ಕೆ 80% ಆದರೂ ಹತ್ರ ಇರಬೇಕು. ಈಗ ಅಲ್ಲಿ ಇಲ್ಲಿ ಬೆಲೆ ಗಜಾಂತರ ಇದ್ದಾಗ ಆ ರೀತಿ ಒಂದೊಂದು ಪ್ಲೇಸ್ನಾಗ ಆಗೋ ಚಾನ್ಸ್ ಇರುತ್ತೆ. ಈಗ ಅಲ್ಲಿ ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಿಗೆ ಯಾವ್ದಾದ್ರು ಹೋಗಿದ್ರೆ ಹೇಳಿ ಅದನ್ನು ಕಡಿಮೆ ಮಾಡೋಕ್ಕೆ ಅವಕಾಶ ಇದೆ. ಈಗಲೂ ಕಡಿಮೆ ಮಾಡ್ಬೋದು. ಲಾಸ್ಟ್ ಟೈಮ್ ಉಪನಂದನಾಧಿಕಾರಿಗಳು ಸಬ್ ಕಮಿಟಿ ಮೀಟಿಂಗ್ ಮಾಡಿದ್ದಾರೆ. ಅವರು ಅಬ್ಜೆಕ್ಷನ್ನು ಹಾಕಿರ್ತಾರೆ, ಮೋಸ್ಟ್ಲಿ ತಾವು ಗಮನಿಸಿರಲ್ಲ. ಹಾಗಾಗಿ ಯಾವುದೇ ಸಬ್ ಕಮಿಟಿ ಮೀಟಿಂಗ್ ಇಲ್ಲದೆ ರೈಸ್ ಮಾಡೋಕ್ಕೆ ಅವಕಾಶ ಇಲ್ಲ. ಸಬ್ ಕಮಿಟಿ ಮೀಟಿಂಗ್ ಮಾಡಿ ಅಧಿಕಾರ ಇಲ್ಲ. ಈಗ ಕೇಂದ್ರ ಮೌಲ್ಯಮಾಪನ ಸಮಿತಿ ಇಷ್ಟು % ಏರಿಸಲೇಬೇಕಂತಂದರೆ ನಾವು ಅದನ್ನು ಮಾಡಲೇಬೇಕಾಗಿದೆ. ಈಗ ಬೆಲೆ ನಿರ್ಧರಿಸೋದು ಫೈನಲ್ ಅಥಾರಿಟಿ ಕೇಂದ್ರ ಮೌಲ್ಯಮಾಪನ ಸಮಿತಿ, ಈ ಲೋಕಲ್ ಸಮಿತಿಗಿಲ್ಲ. ಲೋಕಲ್ ಸಮಿತಿ ಏನೋ ಪ್ರಸ್ತಾವನೆ ಇರೋದನ್ನ ಕಳಿಸ್ಬೋದು, ಅವರು ಅದನ್ನು ಸ್ವೀಕರಿಸೋದು ಬಿಡೋದು ಅವ್ರ ಇಷ್ಟ. ಅದು ಇಷ್ಟು ರೈಸ್ ಮಾಡಲಿ ಅಂದರೆ ಮಾಡಲೇಬೇಕಾಗುತ್ತೆ. ನಮಗೆ ಈ ಸಾರ್ವಜನಿಕರ ಮನವಿಯನ್ನು ನಾವು ಕೇಂದ್ರ ಮೌಲ್ಯಮಾಪನ ಸಮಿತಿ ಗಮನಕ್ಕೆ ತರ್ತೀವಿ. ತಂದು ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ.